ಪಿತನ ಸುತನ ಒಂದು ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ ಪರಿಶುದ್ಧಾತ್ಮರೇ ಬನ್ನಿರಿ. ನಮ್ಮ ಆತ್ಮ ನಮ್ಮ ದೇಹವನ್ನು ಎಂದು ನೀವು ಮುನ್ನಡೆಸಿ ನಾವು ಯೇಸು ಕ್ರಿಸ್ತರ ಪವಿತ್ರ ಶಿಲುಬೆ ಮರಣ ಮತ್ತು ಪುನರುತ್ಥಾನಕ್ಕೆ ಸಾಕ್ಷಿದ ಬದುಕನ್ನು ಜೀವಿಸಲು ನಮ್ಮ ಕೆಲಸವನ್ನು, ನಮ್ಮ ಕಾರ್ಯವನ್ನು, ನಮ್ಮ ಚಿಂತನೆಯನ್ನು, ನಮ್ಮ ಮಾತನ್ನು, ನಮ್ಮ ಕ್ರಿಯೆಗಳನ್ನು ನೀವು ಸದಾ ಮುನ್ನಡೆಸಬೇಕೆಂದು ನಮ್ಮ ಪರಿಶುದ್ಧ ಯೇಸು ಕ್ರಿಸ್ತರ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ದೈವವಾಕ್ಯದ ವಿಧಿಯಲ್ಲಿ ದೇವ ಜನರಿಗೆ ಸಿಗುವಂಥ ಆ ಭಾಗ್ಯದ ಬಗ್ಗೆ ನಮಗೆ ತಿಳಿಸ್ತದೆ. ಮೊದಲನೇ ವಾಚನದಲ್ಲಿ ಬಾಬಿಲೋನ್ ನಗರ ದೇವರಿಂದ ಶಪಿಸಲ್ಪಟ್ಟು ಪೈಶಾಚಿಕ ಕೃತ್ಯಗಳಿಂದ ಇಡೀ ಪ್ರಪಂಚವನ್ನೇ ಪಾಪಕ್ಕೆ ವ್ಯಾಮೋಹಕ್ಕೆ ಒಡ್ಡಿದ್ದಕ್ಕಾಗಿ ಆ ಬ್ಯಾಬಿಲೋನ್ ನಗರವನ್ನು ದೇವರು ನಾಶಪಡಿಸುತ್ತಾರೆ ಎನ್ನುವ ಸತ್ಯವನ್ನು ತಿಳಿಸುತ್ತದೆ. ಜೆರುಸಲೇಮ್ ದೇವರು ಆರಿಸಿಕೊಂಡ ನಗರ, ಅಲ್ಲಿ ಅವರ ಪ್ರಸನ್ನತೆ ಇದೆ. ಆದ್ದರಿಂದ ಈ ದೇವ ಪ್ರಸನ್ನತೆಗೆ ಎದುರಾಗಿ ಯಾರೂ ಎಂದಿಗೂ ಬಾಳಲು ಸಾಧ್ಯವಿಲ್ಲ ಎನ್ನುವಂಥ ಸತ್ಯವನ್ನು ಈ ಬ್ಯಾಬಿಲೋನ್ ನಗರ ಒಂದು ಚಿಹ್ನೆಯಾಗಿ ನಮಗೆ ತೋರಿಸ್ತದೆ. ಆದ್ದರಿಂದ ಸತ್ಯವೇ ಕೊನೆಯಲ್ಲಿ ಸತ್ಯಮೇವ ಜಯತೆ ಎನ್ನುವಂಥ ಒಂದು ಮಾತಿನಂತೆ ಸತ್ಯವೇ ಅಂತ್ಯದಲ್ಲಿ ಜಯಗಳಿಸುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಬರಲಿರುವ ಕಷ್ಟಗಳ ಬಗ್ಗೆ ತಿಳಿಸುತ್ತಾ, ಜೆರುಸಲೇಮ್ ನಗರವೂ ಸಹ ದೇವರ ವಾಕ್ಯವನ್ನು ಕೇಳದೆ ಪಾಪಗಳಿಗೆ ಬಿದ್ದರೆ ಅವರೂ ಸಹ ಬಾಬಿಲೋನ್ ನಗರಂತೆ ನಾಶವಾಗುತ್ತಾರೆ ಮತ್ತು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾರೆ. ಆದ್ದರಿಂದ ನಮ್ಮ ದೈವ ವಿಶ್ವಾಸವನ್ನು, ನಮ್ಮ ಪ್ರಾರ್ಥನೆಗಳನ್ನು ನಾವು ಕಾಟಾಚಾರಕ್ಕೆ ತೆಗೆದುಕೊಳ್ಳಬಾರದು. ಇತ್ತೀಚಿನ ದಿನಗಳಲ್ಲಿ ಗೊತ್ತಿದೆ ನಮಗೆ ಎಷ್ಟು ಬಲಿಪೂಜೆಗಾಗಿ ನಾವು ಎಷ್ಟು ಹಾತೊರೆತಿದ್ದೆವು. ಯಾಕೆಂದರೆ ಕೊರೋನಾ ಸಮಯದಲ್ಲಿ ದೇವಾಲಯಗಳು ಮುಚ್ಚಲ್ಪಟ್ಟಿದ್ದು ಒಂದು. ಆದ್ದರಿಂದ ಈ ದೈವಿಕ ಪ್ರಸನ್ನತೆಯ ಕೃಪೆಯನ್ನು ನಾವು ಕಾಟಾಚಾರಕ್ಕೆ ತೆಗೆದುಕೊಳ್ಳಬಾರದು. ಬದಲಾಗಿ ಪ್ರಭುವಿನ ಪ್ರಸನ್ನತೆಯಲ್ಲಿ ನಾವು ದಿನೇ ದಿನೇ ಬೆಳೆದು ಪ್ರವರ್ತಿಸುತ್ತಾ, ಪ್ರಭು ಹೇಳುವಂತೆ ಈ ಘಟನೆಗಳೆಲ್ಲ ನಡೆಯುವಾಗ ನೀವು ತಲೆ ಎತ್ತಿ ನಿಲ್ಲಿರಿ, ಏಕೆಂದರೆ ನಿಮ್ಮ ರಕ್ಷಣೆಯು ಸಮೀಪಿಸಿದೆ ಎಂದು. ಆದ್ದರಿಂದ ಆ ರಕ್ಷಣೆ ನಮ್ಮದಾಗಬೇಕಾದರೆ ನಾವು ವಿಶ್ವಾಸದಲ್ಲೂ ಯೋಗ್ಯ ಕ್ರಿಸ್ತಿಯ ನಡತೆಯಲ್ಲಿಯೂ ನ್ಯಾಯ ನೀತಿಯಲ್ಲಿಯೂ ನಾವು ಬದುಕಿದರೆ ಮಾತ್ರ ಆ ಒಂದು ಬದುಕು, ಆ ಒಂದು ಭಾಗ್ಯ ನಮ್ಮದಾಗುವುದು. ಆದ್ದರಿಂದ ಇಂತಹ ಕೃಪೆಗಾಗಿ ನಾವು ಪ್ರಭುಲಿ ಪ್ರಾರ್ಥಿಸೋಣ. ದೈನಂದಿನ ಜೀವನದಲ್ಲಿ ನಮ್ಮ ಮಾತಿನಲ್ಲಿ, ನಮ್ಮ ಕ್ರಿಯೆಗಳು, ನಮ್ಮ ಯೋಚನೆಯಲ್ಲಿ ನಾವು ಪ್ರಭುವಿಗೆ ಯೋಗ್ಯ ಮಕ್ಕಳಾಗಿ ಬಾಳುವಂಥ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಜಯ 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 ಯೇಸು ಕ್ರಿಸ್ತ ಕ್ರಿಸ್ತ, ಜಯ 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 ಯೇಸು ರಾಜ ರಾಜ ಎನ್ನುತ್ತ ಹಾಡಿ ಪರಿಪರಿ ಪಾಡಿ ನಿನ್ನನ್ನು ಕೊಂಡಾಡುವೆ. ಕರುಣೆಯ ಕಾತುರ ಕಂಡಿತು ಕ್ರಿಸ್ತರ, ಅಳಿಸಿತು ಬೇಸರ ಅರಳಿತು ಆದರ. ನಿನ್ನ ಕರುಣೆಯನ್ನು ಸ್ಮರಿಸಿ ನಿನ್ನ ನಾಮವನ್ನು ಭಜಿಸಿ ಬಾಳುವೆ ನಾ ಬಾಳುವೆ. ಜಯ 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 ಯೇಸು ಕ್ರಿಸ್ತ ಕ್ರಿಸ್ತ, ಜಯ 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 ಯೇಸು ರಾಜ ರಾಜ ಎನ್ನುತ್ತ ಹಾಡಿ ಪರಿಪರಿ ಪಾಡಿ ನಿನ್ನನ್ನು ಕೊಂಡಾಡುವೆ. ಎಂದು ಕಾಣದ ದೇವರನ ಕಂಡೆ, ಎಂದು ಮರೆಯದ ಪ್ರೀತಿಯನ ಪಡೆದೆ. ಮುಕ್ತಿ ತಂದ ಕ್ರಿಸ್ತನನ್ನು, ಜಯಗೆ ಬಂದ ಯೇಸುವನ್ನು ನಂಬುವೆ ನಾ ನಂಬುವೆ. ಜಯ 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 ಯೇಸು ಕ್ರಿಸ್ತ ಕ್ರಿಸ್ತ, ಜಯ 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 ಯೇಸು ರಾಜ ಎನ್ನುತ್ತ ಹಾಡಿ ಪರಿಪರಿ ಪಾಡಿ ನಿನ್ನನ್ನು ಕೊಂಡಾಡುವೆ. ಹೌದು ಪ್ರಭು ಯೇಸುವೇ, ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವವರು, ನಮ್ಮ ಸ್ತುತಿಗಳನ್ನು ಆಲಿಸುವವರು, ನಮ್ಮನ್ನು ಸತ್ಯದ ಬಳಿಗೆ ನಡೆಸುವ ದೇವರು ನೀವಾಗಿದ್ದೀರಿ. ಆದ್ದರಿಂದ ನಿಮ್ಮನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ, ಮಹಿಮೆಪಡಿಸ್ತೇವೆ, ಘನಪಡಿಸ್ತೇವೆ. ಕರ್ತನೆ, ಇದೋ ಈ ದಿನವನ್ನು ಆಶೀರ್ವದಿಸಿರಿ. ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಉನ್ನತೋನ್ನತ ಮಹಿಮೆಗಾಗಿ ನಾವು ಮಾಡುವಂತೆಯೂ, ಸತ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ವಿಶ್ವಾಸದಲ್ಲಿ ನಾವು ದಿನ ದಿನ ಪ್ರವರ್ತಿಸುತ್ತಾ ನಿಮ್ಮ ಬೆಳಕಿನ ಮಕ್ಕಳಾಗಿ ಬಾಳುವ ಕೃಪೆಯನ್ನು ನಮ್ಮ ದಯಪಾಲಿಸಿರಿ. ನಿಮ್ಮ ಪರಿಶುದ್ಧವಾದ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.